ಹೆಲೋ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋ ಬಂದು ತಿರುಪತಿಯ ಲಾಸ್ಟ್ ವಿಡಿಯೋ ಆಗಿರುತ್ತೆ. ತಿರುಪತಿಲಿ ನಾವು ದರ್ಶನ ಎಲ್ಲ ಮುಗಿಸಾದ್ಮೇಲೆ ನೆಕ್ಸ್ಟ್ ಡೇ ಏನೆಲ್ಲ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಅನ್ನೋದು ಈ ವಿಡಿಯೋ ಆಗಿರುತ್ತೆ. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀವಿ. ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಬಂದು ಡೇ 2 ಆಫ್ ತಿರುಪತಿ ಆಗಿರುತ್ತೆ. ಸೊ ಬನ್ನಿ ಇವತ್ತು ಏನೇನು ಮಾಡ್ತೀವಿ ಅಂತ ನೋಡೋಣ. ನೆನ್ನೆ ಬೇಗ ಮಲ್ಕೊಂಡು ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡಿದೆ. ಇವತ್ತು ಮಾರ್ನಿಂಗ್ ಎದ್ದು ಫ್ರೆಶಪ್ ಆಗಿ ಇವಾಗ 10 ಆಗಿದೆ. ಇವಾಗ ಟಿಫನ್ಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಅಣ್ಣಂದಿರೆಲ್ಲ ಕೆಳಗಡೆ ಹೋಗಿದ್ದಾರೆ. ಈಗ ನಾವಷ್ಟೇ ಹೋಗಬೇಕು. ತುಂಬ ಕ್ರೌಡ್ ಇದೆ. ಇವತ್ತು ಮಾತ್ರ ಸಂಡೇ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಕ್ರೌಡ್ ಇದೆ. ಸೊ ಬನ್ನಿ ಇವತ್ತಿನ ದಿನ ಹೇಗಾಗುತ್ತೆ ಅಂತ ನೋಡೋಣ. ಎಲ್ಲರೂ ನಿಧಾನಕ್ಕೆ ಎದ್ದು ಬೇಗ ಬೇಗ ಫ್ರೆಶಪ್ ಆದ್ವಿ. ಫ್ರೆಶಪ್ ಆದಮೇಲೆ ಟಿಫನ್ಗೆ ಅಂತ ಟೆಂಪಲ್ಗೆ ಹೋದ್ವಿ. ನೆನ್ನೆಗಿಂತ ಫ್ರೀ ಇದೆ ಕ್ಯೂ ಮಾತ್ರ ಟಿಫನ್ದು. ನೋಡಬೇಕು ಏನು ಟಿಫನ್ ಅಂತ ಹೇಳಿ. ಸೊ ಇಲ್ಲಿಗೆ ಬರೋದ್ರಿಂದ ನೀವು ತುಂಬ ಪ್ಲ್ಯಾನ್ ಮಾಡ್ಕೊಂಡು ಬರಬೇಕಾಗುತ್ತೆ. ಹಾಂ, ಜಸ್ವಿ ಔಟ್ಫಿಟ್ ಹೇಗಿದೆ ಹೇಳಿ. ನಾವು ಇವತ್ತು ಪುನುಗೆ ಒಂದು ಇಟಾಚಿ ತಗೊತಾ ಇದ್ದೀವಿ. ಜಸ್ವಿಗೆ ಏನೋ ಬೇರೆ ಕೊಡಿಸ್ತೀವಿ. ಬನ್ನಿ ನೋಡೋಣ ಟಿಫನಲ್ಲಿ ರಶ್ ಇರುತ್ತೋ ಅಥವಾ ನೆನ್ನೆ ಆದಂಗೆ ಆಗ್ಬಿಡುತ್ತೋ ಅಂತ ನೋಡ್ಬೇಕು. ತಿರುಪತಿ ಪ್ರಸಾದ ಅಂದರೆ ನನಗಂತೂ ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು. ಜಸ್ವಿ ಫೇವ್ರೇಟ್ ಏನು ಅಂತ ಕೇಳಿ. ಸ್ವೀಟ್ ಇಷ್ಟ ಆಯ್ತಾ? ಇನ್ನು ಅಲ್ಲಿ ಒಟ್ಟಿನಲ್ಲಿ ನಮ್ಮದು ಬ್ರಂಚೇ ಆಗೋಯ್ತು ಊಟ. ಇವಾಗ ಹೇಳೋಣ ಈಗ ಲಂಚ್ ಮಾಡೋಕ್ಕೆ ಹೋದ್ವಿ. ಸೊ ಬ್ರಂಚ್ನೇ ಮಾಡಿಬಿಟ್ವಿ ಇವಾಗ. ಸೊ ಇವಾಗ ನೆಕ್ಸ್ಟ್ ಇವರೆಲ್ಲ ಕೊಳದಲ್ಲಿ ಸ್ನಾನ ಮಾಡ್ತಾರೆ. ಇದಾದಮೇಲೆ ನೆಕ್ಸ್ಟ್ ನಮ್ಮದು ಶಾಪಿಂಗು. ಸೊ ನೋಡಿ, ಸ್ಲಿಪ್ಪರಲ್ಲೆಲ್ಲೂ ಬಿಡೋಕ್ಕಾಗಲ್ಲ ಅಂತ ಹೇಳಿ ನಾವು ಲಾಕರ್ ಹತ್ರನೇ ಬಿಟ್ವಿ. ಕೆಲವರು ನಾವೆಲ್ಲ ಏನು ಮಾಡಿದ್ವಿ, ಅಲ್ಲೇ ಬಿಟ್ಕೊಳ್ಳೋಣ ಅಂತ ರಿಮೂವ್ ಮಾಡಿದ್ವಿ. ಸೊ ಯಾರ್ಯಾರು ಎಲ್ಲೆಲ್ಲಿ ಬಿಟ್ಟಿದ್ರು ಒಂದು 25 ಜನದಲ್ಲಿ ಒಂದು 10 ಜನ ಚಪ್ಪಲಿನೇ ಕಳೆದೋಯ್ತು. ಕೆಲವ್ರದ್ದು ಲಾಕರ್ ಹತ್ರ ಇರೋ ಸ್ಲಿಪ್ಪರ್ ಸ್ಟ್ಯಾಂಡಲ್ಲೇ ಕಳೆದೋಯ್ತು. ಇನ್ನು ನಮ್ಗಳ್ದಂತೂ ಟೆಂಪಲ್ ಹತ್ರ ಪ್ರಸಾದಕ್ಕೆ ಅಂತ ಹೋಗ್ಬೇಕಾದ್ರೇ ಕಳೆದೋಯ್ತು. ಸದ್ಯ ನಮ್ಮ ಮಕ್ಳುಗಳ್ದು ಕಳೆದೋಗಿಲ್ಲ, ಅದೇ ಒಂದು ಖುಷಿ. ಇನ್ನು ಬರೀ ಕಾಲಲ್ಲಿ ಬಂದ್ರಂತೂ ಫುಲ್ಲು ಬಿಸಿಲು ಅಂತಲೇ ಹೇಳ್ಬೋದು. ಇನ್ನು ಅಲ್ಲಿಂದ ಆದಮೇಲೆ ಇದೇ ಫಸ್ಟು ತಿರುಪತಿಗೆ ಬಂದು ಈ ಥರ ಕಲ್ಯಾಣಿ ಹತ್ರ ಬಂದಿದ್ದು. ಅಲ್ಲೆಲ್ಲ ಬಂದು ಅವರೆಲ್ಲ ಸ್ನಾನ ಮುಗಿಸ್ಕೊಂಡ್ರು. ಇನ್ನೊಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡ್ವಿ. ಯಾವ ವೀಡಿಯೋನು ಸಕ್ಸಸ್ ಅಂತೂ ಆಗಲಿಲ್ಲ. ನಮಗೆ ಮುಂದೆ ಎಡಿಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ, ಅದು ಕೂಡ ಸಕ್ಸಸ್ ಆಗಿಲ್ಲ. ಬಿಕಾಸ್ ಎಲ್ಲ ಚೆಲ್ಲಾಪಿಲ್ಲಿ ಆಗೋಗಿದ್ರು ಆಲ್ರೆಡಿ. ಇನ್ನು ದೇವಸ್ಥಾನ ನೆಕ್ಸ್ಟ್ ಡೇ ಯಾವ ರೀತಿ ಕಾಣುತ್ತೆ ಅಂತ ನೀವೇ ನೋಡ್ತಾ ಇರ್ಬೋದು. ಕ್ರೌಡ್ ಅಂತ ಹೇಳಿದ್ರೆ ಹೇಳ್ಕೊಳ್ಳೋಷ್ಟು ಮಟ್ಟಿಗೇನು ಕ್ರೌಡ್ ಇರಲಿಲ್ಲ. ನೀವೇ ಆಲ್ಮೋಸ್ಟ್ ನೋಡ್ತಾ ಇದ್ದೀರಾ. ಎಲ್ಲ ಮಾರ್ನಿಂಗ್ ಇದು ಒಂದು 1 ಅನ್ನಂಗೆ ಇದೆ ಟೈಮಿಂಗ್ಸು. ಸೊ ಅಷ್ಟೊಂದು ಕ್ರೌಡ್ ಏನಿಲ್ಲ. ಬಟ್ ನಾವು ಹೋದಾಗ ಬಿಸಿಲಿದ್ದರಿಂದ ತುಂಬ ಕಾಲು ಸುಡ್ತಾಯಿತ್ತು. ಅದ್ರ ನಡುವೆ ಕೂಡ ಒಂದು ವಿಡಿಯೋ ಮಾಡಿ. ಈಗ ಫೈನಲಿ ದೇವ್ರ ದರ್ಶನನೂ ಆಯಿತು, ಫೋಟೋ ಸೆಷನ್ ಕೂಡ ಆಯಿತು. ಇನ್ನು ದೇವಸ್ಥಾನದಿಂದ ಹೊರಗಡೆ ಬಂದರೆ ನೋಡಿ, ತುಂಬ ಹತ್ರದಿಂದ ವೆಂಕಟೇಶ್ವರನ ದರ್ಶನ ಮಾಡಿದ್ದೀವಿ ಇಲ್ಲಿ. ಸೊ ಇದೆಲ್ಲ ಆದಮೇಲೆ ಈಗ ಶಾಪಿಂಗ್ ಇದೆ. ಸ್ವಲ್ಪ ಶಾಪಿಂಗ್ ಆದಮೇಲೆ ಮಧ್ಯಾಹ್ನ ಲಂಚ್ ಬರುತ್ತೆ. ಲಂಚ್ ಮಾಡಿಕೊಂಡು ನೆಕ್ಸ್ಟ್ ಎಲ್ಲಾರ ಒಂದಷ್ಟು ಪ್ಲೇಸ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಬಟ್ ಇನ್ನೊಂದೇನು ಅಂದರೆ ನೆನ್ನೆ ನೈಟು ಸ್ಲಿಪ್ಪರ್ನ ಬಿಟ್ಟಿದ್ವಿ ನಾವು ಹೊರಗಡೆ. ಸ್ಲಿಪ್ಪರ್ನ ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ ದೇವಸ್ಥಾನದಲ್ಲಿ. ಇಲ್ಲಂತೂ ಹೆವಿ ಬಿಸಿಲಿದೆ. ಕಾಲಿಟ್ಟರೆ ಫುಲ್ಲು ಸುಟ್ಟೋಗ್ತೈತೆ, ಅಷ್ಟು ಬಿಸಿಲಿದೆ. ಕಾಲನ್ನೇ ಇಡೋಕ್ಕಾಗ್ತಾಯಿಲ್ಲ, ಅಷ್ಟು ಮಟ್ಟಿಗೆ ಸುಡ್ತೈತೆ. ಅದಕ್ಕೊಂದು ಕಡೆ ನೆರಳಲ್ಲಿ ನಿಂತಿದ್ದೀವಿ. ಸ್ಲಿಪ್ಪರ್ ಆಲ್ಮೋಸ್ಟ್ ನಮ್ಮ ಗ್ರೂಪಲ್ಲಿ ಒಂದು 4 ಜನ ಸ್ಲಿಪ್ಪರು ಎಸ್ಕೇಪ್ ಆಗಿಬಿಟ್ಟಿದೆ ದೇವಸ್ಥಾನದಲ್ಲಿ. ಬಟ್ ದೇವಸ್ಥಾನದಲ್ಲಿ ಸ್ಲಿಪ್ಪರ್ ಕಳೆದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಅಲ್ಲ, ಅಂದಿವೇ ಹೋಗ್ತಾ ಇರ್ಬೇಕಾದ್ರೆ ಒಂದು ಸ್ಲಿಪ್ಪರ್ ತೊಗೊಬೇಕು, ಇಲ್ಲಾಂದರೆ ನಿಜವಾಗ್ಲೂ ನಡೆಯೋಕ್ಕಾಗಲ್ಲ, ವಿಪರೀತ ಬಿಸಿಲು. ಸೊ ಬನ್ನಿ ಶಾಪಿಂಗ್ ಏನೇನು ಮಾಡ್ತೀವಿ ನೋಡೋಣ. ಇನ್ನು ಕೆಲವರಂತೂ ಹೆವಿ ಅಂದರೆ ತುಂಬ ಹೆವಿ ರಶ್ ಇದ್ದಾಗಂತೂ ಈ ರೀತಿ ಹೊರಗಡೆ ವೆಂಕಟೇಶ್ವರ ಸ್ವಾಮಿ ಇದ್ದಾರೆ ಅಲ್ವ, ಇಲ್ಲಿ ಬಂದು ದರ್ಶನ ಮುಗಿಸ್ಕೊಂಡು ಹೋಗ್ತಾರೆ. ಸೊ ದೇವರು ಇಲ್ಲೇ ತುಂಬ ಚೆನ್ನಾಗಿ ಕಾಣ್ತಾರೆ. ಇಲ್ಲೆಲ್ಲ ದೇವ್ರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಒಂದಷ್ಟು ಫೋಟೋ ವೀಡಿಯೋಸ್ ಎಲ್ಲ ತಗೊಂಡು ಇನ್ನು ನೆಕ್ಸ್ಟ್ ನಾವು ಹೋಗಿದ್ದೆ ಶಾಪಿಂಗಿಗೆ ಅಂತ ಹೇಳಿ. ಸೊ ಶಾಪಿಂಗಿಗೆ ಅಂತ ಹೇಳಿದ್ರೆ ನಮ್ಮ ತಲೆಯಲ್ಲಿ ಅಂಥದ್ದೇನೂ ಅಷ್ಟು ಇರಲಿಲ್ಲ. ಬ್ಯಾಗ್ ನೋಡೋಣ ಅಂತ ಅಂದ್ಕೊಂಡು ಬ್ಯಾಗ್ ತೊಗೊಳಕ್ಕೆ ಅಂತ ಹೋದ್ವಿ. ಅಷ್ಟರಲ್ಲಿ ನಮ್ಮ ಜಸ್ವಿಗೆ ಒಂದಷ್ಟು ಐಟಮ್ಸ್ನ ತಗೊಟ್ವಿ. ಇನ್ನು ಅವಳು ಒಂದು ಮಿರರ್ ತಗೊಂಡು ಅಂತ ಹೇಳಿದ್ರೆ ನೋಡಿ, ಇದು ಅವಳು ಲಿಪ್ಸ್ಟಿಕ್ ಹಾಕೊಂಡು ಮಿರರ್ ನೋಡ್ಕೊತಾ ಇದ್ದಾಳೆ. ಅದು ಬಂದು ಎರೇಸರು. ಆ ಎರೇಸರ್ನೇ ಮಿರರ್ ನೋಡ್ಕೊಂಡು ಏನೋ ಒಳ್ಳೆ ಮೇಕಪ್ ಆರ್ಟಿಸ್ಟ್ ಥರ ಮೇಕಪ್ ಮಾಡ್ಕೊತಾ ಇದ್ದಾಳೆ. ಅದು ಇಟ್ಕೊಂಡಿರೋ 3 ವಸ್ತು ಕೂಡ ತಿರುಪತಿಯಲ್ಲೇ ತಗೊಂಡಿರೋದ್ರಿಂದ ಅವಳಂತೂ ಫುಲ್ ಖುಷಿಯಾಗೋದ್ಲು. ಅವಳಿಗಂತೂ ತುಂಬ ಇಷ್ಟ ಆಗಿದೆ ಅಂದರೆ ಆ ಎರೇಸರು. ಬಂದೊಂದು ವಾರ ಅಷ್ಟೇ ಇದ್ದಿದ್ದು, ಅದಾದಮೇಲೆ ಅದೆಲ್ಲ ಕೂದಲು ಅಂತಲೂ ಗೊತ್ತಿಲ್ಲ. ಇನ್ನು ಇಲ್ಲಿ ಬಂದರೆ ಹ್ಯಾಂಡ್ಮೇಡ್ ಜ್ಯುವೆಲ್ರಿ ಇತ್ತು. ತುಂಬ ಅಂದರೆ ತುಂಬ ಕಮ್ಮಿ ರೇಟ್ಗೆ ಇತ್ತು, 20-50 ಆ ರೀತಿ. ಅದನ್ನೆಲ್ಲ ಬೈ ಮಾಡಿದ್ವಿ. ಏಕೆಂದರೆ
ಯಾಕೆಂದರೆ ನಾವು ಜಾಸ್ತಿ ಮೀನ್ಸ್ ವುಮೆನ್ಸೇ ಇದ್ದಿದ್ದು, ಅಂದರೆ ಗರ್ಲ್ಸೇ ಇದ್ದಿದ್ದು ಜಾಸ್ತಿ ಆಗಿದ್ದರಿಂದ ಯಾರ್ಯಾರಿಗೆ ಏನೇನು ಬೇಕು ನಿಧಾನಕ್ಕೆ ನೋಡ್ಕೊಂಡ್ರಾಯ್ತು ಅಂತ ಹೇಳ್ಕೊಂಡ್ವಿ. ಯಾಕೆಂದರೆ ಇಲ್ಲಿ ಬೇಗ ಶಾಪಿಂಗ್ ಮುಗಿಸ್ಕೊಂಡ್ರೆ ಕೆಳಗಡೆ ಹೋದರೆ ಬೇರೆ ಪ್ಲೇಸ್ ಫುಲ್ಲು ಶಾಪಿಂಗ್ ಮುಗ್ದಿದೆ. ಟೈಮ್ ಬಂದು 2:30 ಆಗಿದೆ. ಇವಾಗ ಊಟದ ಟೈಮು, ಒಂದು ರೌಂಡ್ ಊಟಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಜಶ್ವಿ ವಾಟರ್ ಗನ್ ತಗೊಂಡ್ಲು ಅಂತ ಅಂದ್ಬಿಟ್ಟು ಇವನು ವಾಟರ್ ಗನ್ ತಗೊಂಡವನೆ. ನೋಡಿ ಎಷ್ಟಿದು ಮಕ್ಕಳಂಗೆ ಆಡ್ತವ್ರೆ. ಒಂದಷ್ಟು ಕಾಲ್ಗೆಜ್ಜೆಗಳು, ಸರಗಳು ಪ್ರತಿಯೊಂದು ತೊಗೊಂಡು ಶಾಪ್ ಮಾಡಿದ್ದೀವಿ. ಆ್ಯಂಡ್ ಜಶ್ವಿದ್ ನೋಡಿ. ಆ್ಯಂಡ್ ಎಲ್ಲವ ಇದು ಅವ್ರ ತಮ್ಮ ಪುನುಗೆ, ಇದು ಅರ್ಪಿತಾತೆ ಕೊಡಿಸಿರೋದು. ಜಶ್ವಿ ವಾಟರ್ ಗನ್ ತಗೊಂಡ್ಲು ಅಂತ ಹೇಳಿ ನನ್ನ ತಮ್ಮನೂ ಅವಳ ಥರನೇ ತಗೊಂಡು ಆಟಾಡ್ತಾ ಇದ್ದಾನೆ. ಎಲ್ಲರಂತೂ ಫುಲ್ಲು ಸ್ಪೆಕ್ಸ್ ತಗೊಂಡು ವಾಟರ್ ಗನ್ ಇಟ್ಕೊಂಡು ಸಖತ್ ಮಜಾ ಮಾಡಿದ್ವಿ. ತುಂಬ ಎಂಜಾಯ್ ಮಾಡಿಕೊಂಡೇ ಬಂದ್ವಿ. ಇನ್ನು ಅದೆಲ್ಲ ಆದಮೇಲೆ ಇನ್ನು ಲಾಕರ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ವಿ. ಇವಾಗ ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಬರ್ತಾ ಇದ್ವಿ. ಟೈಮ್ ಬಂದು 3:30 ಆಗಿದೆ. ಆದರೂ ಕೂಡ ಇನ್ನು ನಾವು ತಿರುಮಲದಲ್ಲೇ ಇದ್ದೀವಿ. ಇನ್ನು ನಾವು ತಿರುಪತಿಗೆ ಅಂದರೆ ಕೆಳಗಡೆ ಹೋಗಿಲ್ಲ. ಸೊ ನಮ್ಮದು ಪ್ಲ್ಯಾನ್ ಚೇಂಜ್ ಆಗಿದೆ. ಜಾಸ್ತಿ ಊಟ ಮಾಡಿದ್ದೆ ಆಯಿತು ಏನೋ ಹೇಳು. ಕರೆಕ್ಟಾಗಿ 2 ಟೈಮ್ ಚೆನ್ನಾಗಿ ಊಟ ಮಾಡ್ಕೊಂಡಿದ್ದೀವಿ. ಸೊ ನಮ್ಮ ಪ್ಲ್ಯಾನ್ ಇದ್ದಿದ್ದು ಕೆಳಗಡೆ ತಪ್ಪೆ ಮೇಲ್ಗಡೆ ಒಂದಷ್ಟು ಪ್ಲೇಸಸ್ಗೆ ಹೋಗಬೇಕು ಅಂತ. ಬಟ್ ಆ ಪ್ಲೇಸಸ್ಗೆ ಹೋಗೋಕ್ಕೆ ಆಗಲಿಲ್ಲ. ನಾವು ನೋಡೋಣ, ಆದರೆ ಒಂದು 2 ಪ್ಲೇಸ್ಗಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ಆ ಕಡೆ ನಮ್ಮ ಅಣ್ಣ ತಮ್ಮದಿರು ಇದ್ದಾರೆ. ಈಗ ಅಲ್ಲಿಗೋಗಿ ಅವ್ರನ್ನ ಕರ್ಕೊಂಡು ಸದ್ಯ ಲಾಕರ್ಗಳಿಗೆ ಹೋಗ್ಬೇಕು. ಹೋಗಾದ್ಮೇಲೆ ನೆಕ್ಸ್ಟ್ ಪ್ರೋಗ್ರಾಮ್ ಏನು ಅಂತ ನೋಡೋಣ ಬನ್ನಿ. ಒಂದು ಐಸ್ ಕ್ರೀಮು ಇಲ್ಲ ಇಲ್ಲಿ ನಾವು ತೊಗೊಂಡು ತಿಂತೀವಿ ಅಂತ ಹೇಳಿದ್ರೆ. ಆ್ಯಂಡ್ ಒಂದು ಬಿಸ್ಲರಿ ವಾಟರ್ ಕೂಡ ಸಿಗಲ್ಲ ನಿಮಗೆ ಆ ರೀತಿ. ಇಲ್ಲಕ್ಕೆ ಗ್ಲಾಸ್ ಬಾಟಲ್ ನಿಮಗೆ ಸಿಗೋದು ವಾಟರಲ್ಲಿ. ಸೊ ಬನ್ನಿ ನೋಡೋಣ. ಫೈನಲಿ ನಮ್ಮ ತಿರುಪತಿ ಟ್ರಿಪ್ ದರ್ಶನ ಎಲ್ಲ ಮುಗೀತು. ಲಾಕರಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ಲಗೇಜ್ನೆಲ್ಲ ಪ್ಯಾಕ್ ಮಾಡಿಕೊಂಡು ನಮ್ಮ ಅಣ್ಣ ಅವರಿರೋ ಕಡೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಈಗ ಲಾಕರ್ನ ಕೊಟ್ಬಿಡೋಣ ಕೀನ, ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಸರಿ. ಫೈನಲಿ ತಿರುಪತಿನ ಬಿಟ್ವಿ. ಟೈಮ್ ಬಂದು 5:05 ಆಗಿದೆ. ಇರೋ 2 ಪ್ಲೇಸ್ಗೆ ಹೋಗೋದು ಅಂದ್ಕೊಂಡ್ವಿ, ಅದು ಆಗಿಲ್ಲ. ನಮ್ಮ ಫೇಸ್ ನೋಡಿದ್ರೆ ಗೊತ್ತಾಗ್ತಾ ಇರುತ್ತೆ ನಿಮಗೆ. ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀವಿ. ಅದರಲ್ಲಿ ಲಗೇಜ್ಗಳು ಬೇರೆ ಶಪ್ಪ. ಲಗೇಜ್ಗಳು ತರೋದು ಸಾಕು, ಹೊತ್ಕೊಳ್ಳೋದು ಸಾಕು. ರೇ ಅಪ್ಪ 1 ಡಬಲ್ ಲಗೇಜ್ ಆಗಿದೆ. ಇವಾಗ ಹೇಳ್ಕೊಂಡು ಹೋಗೋದು. ಸದ್ಯ ಟ್ರಾಲಿ ತಂದಿರೋದಕ್ಕೆ ಬಚಾವ್, ಇಲ್ಲಾಂದ್ರೆ ಆಗ್ತಾ ಇರಲಿಲ್ಲ. ಸೊ ಕ್ರೌಡ್ ಏನಿಲ್ಲ, ನೀವು ಆರಾಮ್ಸೆ ಬರ್ಬೋದು. ಮಾತ್ರ ಆರಾಮಾಗಿ ಬರ್ಬೋದು. ಬಟ್ ಏನಂದರೆ ಸೇಫ್ಟಿ ಮೆಜರ್ನ ಫಾಲೋ ಮಾಡಬೇಕು. ಸೊ ಬನ್ನಿ ಇನ್ನು ಬಸ್ ಸಿಕ್ಕಿದ್ಮೇಲೆ ಸ್ಟಾರ್ಟ್ ಮಾಡೋಣ. ಕೊನೆಗೂ ನಾವು ಒಂದಷ್ಟು ಪ್ಲೇಸ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆದರೆ ಆ ಪ್ಲ್ಯಾನು ನಮ್ಮದು ಸಕ್ಸಸ್ ಆಗಿಲ್ಲ. ಸೊ ನಮಗೆ ಸ್ವಲ್ಪ ಬೇಜಾರು ಕೂಡ ಆಯಿತು, ಎಲ್ಲೂ ಹೋಗ್ಲಿಲ್ವಲ್ಲ ಅಂತೇಳಿ. ಇರಲಿ ಪರವಾಗಿಲ್ಲ, ಕೆಳಗಡೆ ಗೋವಿಂದರಾಯಪಟ್ಟಣಕ್ಕಾದ್ರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ನೆಕ್ಸ್ಟು ಇನ್ನು ಅಲ್ಲೇ ಬಸ್ ಸ್ಟಾಪ್ ಇತ್ತು. ಸದ್ಯ ನಾವು ಹೋದ ತಕ್ಷಣವೇ ಬಸ್ ಬಂತು. ಎಲ್ಲರಿಗೂ ಆರಾಮಾಗಿ ಸೀಟ್ ಸಿಕ್ತು. ಇನ್ನು ಹತ್ಕೊಂಡು ಬೆಟ್ಟನ ಇಳಿತಾ ಇದ್ದೀವಿ. ಬರಬೇಕಾದ್ರೆ ಟ್ಯಾಕ್ಸಿಲಿ ಬಂದ್ವಿ, ಬಿಕಾಸ್ ನಮಗೆ ಬಸ್ಸು ಆ ಟೈಮ್ಗೆ ಸಿಗಲಿಲ್ಲ ಅಂತ ಒಂದು ರೀಸನ್ಗೆ. ಇನ್ನು ಹೋಗ್ಬೇಕಾದ್ರೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನೀವೇನಾದ್ರು ಈ ಥರ ಬೆಟ್ಟ ಹತ್ತಿದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಟ್ಯಾಕ್ಸಿ ಅಂತೂ ಮಾಡ್ಕೊಬೇಡಿ. ಅಂದರೆ ಬಸ್ಸಲ್ಲಿ ಹೋಗಿ ಟ್ಯಾಕ್ಸಿ ಮಾಡ್ಕೊಳ್ಳೇಬೇಡಿ ಅಂತಲ್ಲ. ಬಸ್ಸಲ್ಲಿ ಹೋದರೆ ನೀವು ಬೇಗ ರೀಚ್ ಆಗ್ಬೋದು. ನಾನು ಚೆಕಿಂಗ್ ಪಾಯಿಂಟ್ ಅಂತ ವೀಡಿಯೋ ಹಾಕಿದೆ ಅಲ್ವಾ. ಸೊ ಅಲ್ಲಿ ಟೈಮ್ ನಿಮಗೆ ಸ್ವಲ್ಪ ಬೇಗನೆ ರಿಸೀವ್ ಆಗುತ್ತೆ. ಅದಕ್ಕೋಸ್ಕರ ನೀವು ಜಾಸ್ತಿ ಬಸ್ನೇ ಪ್ರಿಫರ್ ಮಾಡಿ. ಯಾಕೆಂದರೆ ಟ್ಯಾಕ್ಸಿ ಅವ್ರಿಗೂ ಅಷ್ಟೇ ಬಸ್ ಅವ್ರಿಗೂ ಅಷ್ಟೇ ಸೇಮ್ ರೇಟೇ ಇರುತ್ತೆ, ಅದರಲ್ಲಿ ಏನೂ ವ್ಯತ್ಯಾಸ ಇರೋದಿಲ್ಲ. ಇನ್ನು ಫೈನಲಿ ನಾವು ಕೂಡ ಇನ್ನು ಬಂದ್ವಿ. ಇದೆಲ್ಲ ನೀವು ನೋಡ್ತಾ ಇದ್ದೀರಲ್ವ, ಮೆಟ್ಲು ಹತ್ಕೊಂಡು ಬಂದವ್ರಿಗೆ ಸಿಗುವಂಥ ಪ್ಲೇಸು ಇದು. ನಾವು ಕೂಡ ಮೆಟ್ಲು ಹತ್ಕೊಂಡು ಬಂದಿರಿ. ಈ ಥರ ಆಂಜನೇಯ ಮೂರ್ತಿ ಎಲ್ಲ ಸಿಗ್ತಾಯಿತ್ತು. ಹಾಗೆ ಅಲ್ಲಿ ಜಿಂಕೆಗಳು ಅದಕ್ಕೆ ಫೀಡ್ ಮಾಡೋದೆಲ್ಲ ಸಿಗ್ತಾಯಿತ್ತು. ಅನ್ಫಾರ್ಚುನೇಟಾಗಿ ನಾವು ಬೆಟ್ಲತ್ತಲಿಲ್ಲ. ಒಂದು 6-6:30 ಅನ್ನಂಗೆ ಬೆಟ್ಟದಿಂದ ಕೆಳಗಡೆ ಇಳಿದ್ವಿ. ಇಳಿದು ರೈಲ್ವೆ ಸ್ಟೇಷನಲ್ಲಿ ಹೋಗಿ ಸ್ವಲ್ಪ ರೆಸ್ಟ್ ತೊಗೊಂಡ್ವಿ. ನಮ್ಮ ಮುಖ ಎಲ್ಲ ಫುಲ್ಲು ಬಾಡಿ ಬದನೆಕಾಯಿ ಹೋಗೋಗಿದೆ, ಅಷ್ಟು ಟಯರ್ಡ್ ಆಗಿದ್ದೀವಿ. ಸೊ ಅಷ್ಟರಲ್ಲಿ ಊಟ ಎಲ್ಲ ತೊಗೊಂಡು ಬರೋಣ ಅಂತೇಳಿ ಅಲ್ಲೇ ಸ್ಟ್ರೀಟ್ ಫುಡ್ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಬಂದ್ವಿ. ನಮ್ಮ ಟ್ರೈನ್ ಇನ್ನೂ ಕೂಡ ಬಂದಿರಲಿಲ್ಲ ಅಂತ ಹೇಳಿ ಹಾಗೆ ಸ್ವಲ್ಪ ಐಸ್ ಕ್ರೀಮ್ ಅಂತೆಲ್ಲ ತಿನ್ಕೊಂಡು ಟ್ರೈನ್ಗೋಸ್ಕರ ಅಂತಲೇ ವೆಯ್ಟ್ ಮಾಡ್ತಾಯಿದ್ವಿ. ಟ್ರೈನು ಕೂಡ ಬೇಗ ಬಂತು. ಆದರೆ ಈ ಬಾರಿ ನಮಗೆ ಸೀಟ್ ಕೂಡ ನಾವು ಬರಬೇಕಾದ್ರೆ ಯಾವ ರೀತಿ ಅರೇಂಜ್ ಮಾಡ್ಕೊಂಡ್ವಿ ಆ ರೀತಿ ಸೀಟ್ನ ಅರೇಂಜ್ ಮಾಡ್ಕೊಳ್ಳೋಕೆ ಆಗಲಿಲ್ಲ. ಹಾಗೆ ತುಂಬ ಟಯರ್ಡ್ ಆಗಿದ್ದರಿಂದ ವೀಡಿಯೋ ಕೂಡ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನನಗೆ ಸಕ್ಕ ಟಯರ್ಡಾಗಿ ಹೋಗಿದ್ವಿ. ಆ್ಯಂಡ್ ಹೊಟ್ಟೆ ಕೂಡ ತುಂಬ ಹಸಿತಾಗಿತ್ತು ಅಂತ ಹೇಳಿ ಎಲ್ಲರೂ ಬೇಗ ಊಟ ಮುಗಿಸ್ಕೊಂಡು
ಸಿಕ್ಕಿರೋಂಥ ಸೀಟಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಮಲ್ಕೊಂಡ್ವಿ. ಹೇಗಿದ್ರು ಮಲ್ಕೊಳ್ಳೋದೇನು ನಾಳೆ ಮಾರ್ನಿಂಗ್ ಅಲ್ವಾ ಹೋಗಿ ಇಳ್ಕೊಳ್ಳೋದು ಅಂತ ಹೇಳಿ. ಸೊ ಹಾಗಾಗಿ ಈ ಥರ ನಮ್ಮ ಜರ್ನಿ ಇತ್ತು. ಮಾರ್ನಿಂಗ್ ಒಂದು 8:30ಗೆಲ್ಲ ಮೈಸೂರನ್ನ ರೀಚ್ ಆಗಿದ್ವಿ. ಆಗಲೂ ಅಷ್ಟೇ ಕೆಲವರು ಬಸ್ಗೆ ಹೋದ್ವಿ, ಕೆಲವರು ಟ್ರೈನ್ಗೆ ಹೋದ್ವಿ. ಸೊ ಈ ರೀತಿ ತುಂಬ ಚೆನ್ನಾಗಿ ತಿರುಪತಿ ಟ್ರಿಪ್ನ ಎಂಜಾಯ್ ಮಾಡಿದ್ವಿ. ಇಷ್ಟ ಆಗಿತ್ತು ನಮ್ಮ ತಿರುಪತಿ ವ್ಲಾಗ್. ಐ ಥಿಂಕ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.